ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನ್ ಉಪಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 14 ಬಗ್ಗೆ ವಿಚಾರ ಮಾಡ್ಕೊತ ಹೋಗೋಣ. ಒಂದಿಷ್ಟು ವಿಮರ್ಶೆ ಮಾಡ್ಕೊತ ಹೋಗೋಣ. ಏನೇನೆಲ್ಲ ಆಯಿತು ಈ ಒಂದು ಎಪಿಸೋಡಲ್ಲಿ, ಕಿಚ್ಚ ಸರ್ ಅವರು ಯಾರಿಗೆಲ್ಲ ಕ್ಲಾಸ್ ತಗೊಂಡ್ರು, ಯಾರಿಗೆಲ್ಲ ಕ್ಲಾಪ್ಸ್ ಹಾಕಿದ್ರು ಅನ್ನೋ ಒಂದು ವಿಚಾರ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ಟು ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ರೀತಿಯಲ್ಲಿ ಅವ್ರ ಬಗ್ಗೆ ಪ್ರತಿದಿನ ಪಡ್ಕೋಬಹುದು ಅಂತ ಹೇಳ್ತಾ ಇನ್ನೇ ಕಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಬಿಗ್ ಬಾಸ್ನವರು ಅಶ್ವಿನಿ ಅವ್ರನ್ನ ಕರೆದ್ಬಿಟ್ಟು ಬ್ಯಾಡ್ಜ್ನ ಹಾಕೊಳ್ಳಿ, ನೀವು ಫೈನಲಿಸ್ಟ್ ಆಗಿ ಆಯ್ಕೆ ಆಗಿದ್ದೀರಲ್ಲ, ಅದಕ್ಕೋಸ್ಕರ ನೀವು ಬ್ಯಾಡ್ಜ್ನ ಹಾಕೊಳ್ಳಿ ಅಂತ ಹೇಳ್ತಾರೆ. ನಿಮಗೆ ಮಹತ್ವವಾಗಿರ್ತಕ್ಕಂಥ ಒಂದು ನಿರ್ಧಾರ ಕೊಡ್ತಾ ಇದ್ದೀನಿ. ಇನ್ಮೇಲಿಂದ ಒಂದು ಕಳಪೆ ಮತ್ತು ಉತ್ತಮ ಯಾರು ಮನೆಯಲ್ಲಿ ವಾರ ಪೂರ್ತಿ ಲೆಕ್ಕ ಹಾಕ್ಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯ ವ್ಯಕ್ತಪಡಿಸಿ ಒಬ್ಬರನ್ನ ಕಳಪೆ ಮತ್ತು ಒಬ್ಬರನ್ನ ಉತ್ತಮರು ಯಾರ್ಯಾರು ಅನ್ನೋದನ್ನು ನಿಮ್ಮ ಪ್ರಕಾರ ತಿಳಿಸಿ ಅಂತೇಳಿ ಒಂದು ಆಜ್ಞೆ ಹೊರಡಿಸ್ತಾರೆ. ಜಾನ್ವಿ ಅವರಿಗೆ ಒಂದು ಉತ್ತಮ ಒಂದು ಪದಕ ನೀಡುತ್ತಾರೆ. ಈ ಒಂದು ವಾರ ಸತತ ಪೂರ್ತಿಯಾಗಿ ನನ್ನ ಒಂದು ಆಟಕ್ಕೆ ಕೈ ಜೋಡಿಸಿದ್ದು ಜಾನ್ವಿ ಅವರು. ಸೊ ಆ ಒಂದು ಕಾರಣಕ್ಕೋಸ್ಕರ ಜಾನ್ವಿ ಅವರು ಈ ವಾರ ಉತ್ತಮ ಒಂದು ಆಟಗಾರ್ತಿಯಾಗಿ ಒಂದು ಉತ್ತಮ ಒಂದು ಪದಕ ತೆಗೆದುಕೊಳ್ಳುವಲ್ಲಿ ಅರ್ಹಳು ಅಂತೇಳಿ ನಾನು ಈ ಒಂದು ಪದಕವನ್ನು ಜಾನ್ವಿಯವರಿಗೆ ಕೊಡ್ತಾ ಇದ್ದೀನಿ ಅಂತೇಳಿ ಜಾನ್ವಿಯವರಿಗೆ ಒಂದು ಪದಕವನ್ನು ವಿಸ್ತರಣೆ ಮಾಡುತ್ತಾರೆ. ನನ್ನ ಪ್ರಕಾರ ಆದರೆ 100% ಡಿಸರ್ವ್ ಇದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲಿರುವಲ್ಲಿ ಹೋಲಿಕೆ ಮಾಡಿದಪ್ಪ ಜಾನ್ವಿಯವರು ಸ್ವಲ್ಪ ಪರವಾಗಿಲ್ಲ, ಅಷ್ಟರ ಮಟ್ಟಿಗೆ ಸ್ವಲ್ಪ ಕಾಂಟ್ರಿಬ್ಯೂಷನ್ ಈ ಒಂದು ವೀಕಲ್ಲಿ ಸೊ ಡಿಸರ್ವ್ ಇದ್ದಾರೆ. ಕಳಪೆ ವಿಚಾರಕ್ಕೆ ಬರೋದಾದ್ರೆ ರಾಶಿಕಾ ಮತ್ತು ಮಂಜು ಭಾಷಿಣಿ ಅವರಿಗೆ ಸಿಗ್ತದೆ ಕಳಪೆ ಒಂದು ಪದಕ. ಇವರು ಜಾಸ್ತಿ ಅಷ್ಟಾಗಿ ಏನು ಕಾಣಿಸ್ಕೊಳ್ಳೇ ಇಲ್ಲ, ಅದಕ್ಕೋಸ್ಕರ ಇವರಿಗೆ ನಾನು ಕಳಪೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಈ ಒಂದು ನಿರ್ಧಾರ ಏನಿದೆ ನನ್ನ ಪ್ರಕಾರ ಹೇಳೋದಾದ್ರೆ ಡಿಸರ್ವ್ ಇಲ್ಲ ಅಂತ ಅನಿಸುತ್ತೆ. ಯಾಕಂದಪ್ಪ ಅಂದರೆ ಕಳಪೆ ಇವರಿಗಿಂತ ಜಾಸ್ತಿ ಕಾಂಟ್ರಿಬ್ಯೂಷನ್ ಇಲ್ಲದೇ ಇರೋರು ಜಾಸ್ತಿ ತುಂಬ ಜನ ಇದ್ದಾರೆ ಅಲ್ಲಿ. ಕಳಪೆ ನನ್ನ ಪ್ರಕಾರ ಸ್ಪಂದನ ಮತ್ತು ಮಾಳುವವರು ಅಂತಲೇ ಹೇಳ್ಬೋದು. ಇವರ ಒಂದು ವೈಯಕ್ತಿಕ ನಿರ್ಧಾರ ಇಟ್ಕೊಂಡು ಜಡ್ಜ್ ಮಾಡಿದ್ರು ಅಂತ ನನಗೆ ಅನಿಸುತ್ತೆ ಅಶ್ವಿನಿ ಗೌಡ ಅವರು. ಈ ವೀಕು ಮಂಜು ಭಾಷಿಣಿ ಮತ್ತು ರಾಶಿಕ್ ಅವರು ತುಂಬಾ ಆ್ಯಕ್ಟಿವ್ ಆಗಿದ್ದರು. ಸೊ ಇದಾದ ನಂತರ ಅಶ್ವಿನಿ ಗೌಡ ಅವರು ತಮ್ಮ ಒಂದು ರೂಲ್ಸ್, ಜೈಲಿಗೆ ಹೋಗ್ತಕ್ಕಂಥ ಅಭ್ಯರ್ಥಿಗಳಿಗೆ ತಮ್ಮ ಒಂದು ರೂಲ್ಸ್ ಏನಿದ್ದಾವೆ ಬಿಗ್ ಬಾಸ್ ಮನೆಯ ರೂಲ್ಸ್ಗಳನ್ನು ಪ್ರಸ್ತಾಪಿಸಿ ಅವ್ರನ್ನ ಜೈಲಿಗೆ ಕಟ್ಕೊಳಿಸ್ತಾರೆ. ಸೊ ಜೈಲಲ್ಲಿ ತಮಗೆ ಒಬ್ಬೊಬ್ಬರೇ ಮಾತಾಡ್ಕೊತಾ ಇದ್ದಾರೆ ಮಂಜು ಭಾಷಿಣಿ ಮತ್ತು ರಾಶಿಕ್ ಅವರು. ಬಿಗ್ ಬಾಸ್ ಇನ್ಮೇಲಿಂದ ಅವರಿಗೆ ಅಧಿಕಾರನೇ ಕೊಡೋಕೋಬೇಡಿ, ಕೊಟ್ಟನಪ್ಪ ಅಂತಂದ್ರೆ ನಮ್ಮ ಜೀವ ತಿಂತಾರೆ, ಅವರು ಪರ್ಸ್ನಲ್ ಟಾರ್ಗೆಟ್ ಮಾಡಿ ಅಂತೇಳಿ ಒಂದು ಮನದ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಿರ್ತಾರೆ ಅಂತ ಹೇಳ್ಬೋದು ರಾಶಿಕ್ ಅವರು. ನಂತರ ಅಶ್ವಿನಿಯವರ ಒಂದು ಹುಟ್ಟುಹಬ್ಬದ ಒಂದು ಪ್ರಯುಕ್ತ ಕೇಕ್ನ ಕಟ್ ಮಾಡಿಕೇಸಿ ಮನೆಯವರೆಲ್ಲರೂ ಸಂಭ್ರಮ ಪಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಶ್ವಿನಿ ವೈಯಕ್ತಿಕವಾಗಿ ಮಂಜು ಭಾಷಿಣಿಯವರಿಗೆ ಮತ್ತು ರಾಶಿಕ್ ಅವರಿಗೆ ಕೇಕ್ನ ತಿನ್ನಿಸ್ತಾರೆ. ಬಿಗ್ ಬಾಸ್ ಮನೆಯ ಒಂದು ರೂಲ್ಸ್ ಆಗಿರೋದಿಲ್ಲ, ಗಂಜಿ ಕುಡಿಯೋ ಒಂದು ಶಿಕ್ಷೆ ಇರ್ತೈತಿ ಜೈಲಲ್ಲಿರೋರಿಗೆ. ಅದನ್ನ ತಗೊಂಡೋಗಿ ಕೇಕ್ ಕೊಟ್ಟನಪ್ಪ ಅಂತಂದರೆ ಬಿಗ್ ಬಾಸ್ ಅವರು ಹೇಗೆ ಸಹಿಸ್ಕೊಳ್ತಾರೆ? ಇಷ್ಟು ಕಾಮನ್ ಸೆನ್ಸು ಇಲ್ವೋ ಅವರಿಗೆ, ಆ ಜನರಿಗೆ ಅಂತ. ಅದೇನೋ ಅಂತಾರಲ್ಲ, ಮಾಡೋದು ಮಾಡಿಬಿಟ್ಟು ಆಮೇಲೆ ಗೊಳೋ ಅಂತ ಅಳೋದು. ಸೊ ಸಿಟ್ಟಿಗೆದ್ದು ಬಿಗ್ ಬಾಸ್ನವರು ಕೇಕ್ ಯಾಕೆ ಕೊಟ್ರಿ, ನೀವು ಅಲ್ಲಿಂದ ಇಲಿಗಡ್ಡೆ ಹಿಡಿದ್ರಿ, ಅಲ್ಲಿಂದ ಇಲಿಗಡ್ಡೆ ಹಿಡಿದ್ರು ಅವರು. ಸೊ ಹಾಗಾಗಿ ಇನ್ಮೇಲಿಂದ ನೀವು ಗಂಜಿ ಕುಡೀರಿ, ಅವರು ಕುಡಿತಕ್ಕಂಥ ಆಹಾರ ನೀವು ಸೇವನೆ ಮಾಡಿರಿ ಅಂತೇಳಿ ಬಿಗ್ ಬಾಸ್ನವರು ಶಿಕ್ಷೆಯನ್ನು ಕೊಡುತ್ತಾರೆ. ಕಿಚ್ಚ ಸುದೀಪ್ ಸರ್ ಅವರು ಬಂದು ಎಲ್ಲರಿಗೆ ನಮಸ್ಕಾರ ಮಾಡಿ ಈ ಒಂದು ಶೋನ ಏನು ಅರ್ಧಕ್ಕೆ ನಿಲ್ಲೋ ಒಂದು ಪ್ರಸಂಗ ಬಂದಿತ್ತು, ಕಂಟಿನ್ಯೂ ಮಾಡಿ ಅಂತೇಳಿ ನನಗೆಲ್ಲ ಯಾರ್ಯಾರು ಸಹಾಯ ಮಾಡಿದ್ರು ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಮಾಡುತ್ತಾರೆ. ಸುದೀಪ್ ಸರ್ ಅವರು ಎಂಟ್ರಿ ಆಗ್ತಾ ಇದ್ದಂಗೆ ಪ್ರತಿಯೊಬ್ಬರಿಗೂ ನಿಮ್ಮ ಒಂದು 2ನೇ ವಾರದ ಒಂದು ಅಭಿಪ್ರಾಯ ತಿಳಿಸಿ, ಹೇಗಿತ್ತು 2ನೇ ವಾರ, ನಿಮ್ಮ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನೇನಿದೆ ಈ ಒಂದು ವೀಕಲ್ಲಿ ಅಂತೇಳಿ ಪ್ರತಿಯೊಬ್ಬರನ್ನ ತಟ್ಟಿ ಕೇಳಿದರು ಅಂತ ಹೇಳ್ಬೋದು ಸುದೀಪ್ ಸರ್ ಅವರು. ಸೊ ಇದಾದ ನಂತರ ಸುಧೀರ್ ಅವರ ಒಂದು ಆಟದ ಒಂದು ವಿಚಾರಕ್ಕೆ ಬರ್ತಾರೆ ಸುದೀಪ್ ಸರ್ ಅವರು. ಈ ವಾರ ನಿಮ್ಮ ಒಂದು ಆಟದ ಪ್ರದರ್ಶನ ಹೇಗಿತ್ತು, ಅಸೂರನ ಒಂದು ಆರ್ಭಟ ಹೇಗಿತ್ತು, ನಿಮ್ಮಗಳ ಒಂದು ಅಭಿಪ್ರಾಯ ತಿಳಿಸಿ ಅಂತೇಳಿ ಪ್ರತಿಯೊಬ್ಬರಿಗೂ ಒಂದು ಅಭಿಪ್ರಾಯಗಳನ್ನು ತಿಳಿಸೋಕ್ಕೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಕೊಡ್ತಾರೆ. ಕೆಲವೊಬ್ಬರು ಜೋಕರ್ ಅಂತಾರೆ, ಇನ್ನು ಕೆಲವೊಬ್ಬರು ಕಾಮಿಡಿಯನ್ ಅಂತಾರೆ, ಮತ್ತೊಬ್ಬರು ಮೇಕಪ್ ಮಾಡ್ಕೊಳ್ಳೋದ್ರಲ್ಲಿ ಇವರು ಬ್ಯುಸಿ ಆಗಿಬಿಟ್ರು, ಕಾಲಹರಣ ಮಾಡಿಬಿಟ್ರು ಅಂತ. ಸೊ ಆಲ್ಮೋಸ್ಟ್ ಆಗಿ ಎಲ್ಲರೂ ಸೇರಿಕೊಂಡು ಫ್ಲಾಪ್ ಅನ್ನೋ ಒಂದು ಬ್ಯಾಡ್ಜ್ನ ಅವರಿಗೆ ತೊಡಿಸ್ತಾರೆ. ಯಾಕೆ ಸುಧೀರ್ ಅವರೇ ಏನಾಯಿತು, ಯಾಕೆ ಒಂದು ಆಟವನ್ನು ಆಡೋಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ ಹೇಗೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಸುಧೀರ್ ಅವರಿಗೆ. ತುಂಬಾ ನಾನು ಪ್ರಯತ್ನ ಪಟ್ಟೆ ಮಾತಾಡೋಕ್ಕೆ, ಆಮೇಲೆ ಈ ಒಂದು ಪಾತ್ರದಲ್ಲಿ ಇರೋಕ್ಕೆ, ಬಟ್ ಇಲ್ಲಿನ ಜನ ನನಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾಯಿಲ್ಲ, ನನ್ನ ಮಾತನ್ನ ಯಾರು ಕೇಳ್ತಾನೂ ಇರಲಿಲ್ಲ ಅಂತೇಳಿ ಹೇಳ್ತಾರೆ. ಈ ಮನೆಯಲ್ಲಿ ರಾಕ್ಷಸರು ನನಗಿಂತ ಜಾಸ್ತಿ ಜನ ಇದ್ದಾರೆ, ಅದರಲ್ಲಿ ಎಸ್ಪೆಷಲಿ ಅಶ್ವಿನಿಯವರು ಮತ್ತು ಜಾನ್ವಿಯವರು ನನಗಿಂತ ಜಾಸ್ತಿ ರಾಕ್ಷಸರಾಗಿ ಈ ಮನೆಯಲ್ಲಿ ಪರಿವರ್ತನೆ ಆಗ್ತಾ ಇದ್ದಾರೆ ಅಂತೇಳಿ ತಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ತಾರೆ. ನಂತರ ಅಶ್ವಿನಿಯವರು ಕೋಪಗೊಂಡು, ನನಗೇನಾದರೂ ಈ ಒಂದು ಸಿಚುವೇಶನ್ ಬಂದಿದ್ನಪ್ಪ ಅಂತಂದರೆ, ನನಗೇನಾದರೂ ಈ ಒಂದು ಪಾತ್ರ ಸಿಕ್ಕಿದ್ನಪ್ಪ ಅಂತಂದರೆ ಹೆಚ್ಚಿನ ಒಂದು ಕಠೋರ ಒಂದು ನಿರ್ಧಾರದೊಂದಿಗೆ ನಾನು ಈ ಒಂದು ಪಾತ್ರವನ್ನು ನಿಭಾಯಿಸ್ತಿದ್ದೆ ಅಂತೇಳಿ ಅಶ್ವಿನಿಯವರು ಖಡಕ್ಕಾಗಿ ಟಾಂಗ್ ಕೊಟ್ಟರು ಅಂತ ಹೇಳೋದು ಸುಧೀರ್ ಅವರಿಗೆ. ಸೊ ಈ ಒಂದು ಕ್ವಶನ್ಗೆ ಫನ್ನಿ ಆಗಿರ್ತಕ್ಕಂಥ ಒಂದು ಆನ್ಸರ್ ಕೊಟ್ಟಿರ್ತಕ್ಕಂಥ ಸುಧೀರ್ ಅವರು ಏನು ಹೇಳಿದರು ಅನ್ನೋದಾದರೆ,
ಅಣ್ಣ ನಾನಲ್ಲಣ್ಣ, ಈ ಒಂದು ಮನೆಗೆ ಸಪೋಸ್ ಒರಿಜಿನಲ್ ಏನಾದ್ರು ರಾಕ್ಷಸ ಬಂತಪ್ಪ ಅಂತಂದರೆ ಇವರು ಒಂದು ಹಾವಳಿ ನೋಡಲಾರ್ದೆ ಈ ಮನೆ ಸವಾಸನೆ ಬೇಡ, ಬೇರೆ ಮನೆ ಕಡೆ ಹೋಗ್ಬಿಡೋಣ, ಸಾಕು ನಡೀರಪ್ಪ ಅಂತೇಳಿ ಹೋಗ್ಬಿಡ್ತಾರಣ್ಣ. ಆ ಲೆವೆಲ್ಗೆ ಕೂಳೆ ಕೊಡ್ತಾರಣ್ಣ, ಟಾರ್ಚರ್ ಕೊಡ್ತಾರಣ್ಣ ಅಂತೇಳಿ ಸುದೀಪ್ ಸರ್ ಅವರಿಗೆ ಒಂದು ಮನವಿ ಮಾಡಿಕೊಳ್ತಾರೆ ಕಾಕ್ರೋಚ್ ಸುಧೀರ್ ಅವರು. ಸುಧೀರ್ ಅವರೇ, ತೋರಿಸ್ತೀನಿ ಅಂತ ಹೋದ್ರಿ ಬಿಗ್ ಬಾಸ್ ಮನೆಯೊಳಗೆ, ನೀವೇನು ತೋರಿಸಿದಿರಿ ಅಂತೇಳಿ ನೋಡ್ತೀವಿ, ನೀವು ಸ್ವಲ್ಪ ನೋಡ್ಕೊಂಬನ್ನಿ ಅಂತೇಳಿ ರಾಕ್ಷಸನಾಗಿರ್ತಕ್ಕಂಥ ಜರ್ನಿಯ ಒಂದು ವಿಟಿ ತೋರಿಸ್ತಾರೆ. ಸೊ ವಾರ ಪೂರ್ತಿ ನಾವು ನೋಡಿದ್ದೇವೆ, ಮತ್ತೆ ನೋಡಬೇಕಾ? ಅಯ್ಯೋ ದೇವರೇ, ಬಿಡುಗಡೆ ಇಲ್ಲ, ನೋಡಲೇಬೇಕು. ಸುದೀಪ್ ಸರ್ ಅವರು ತುಂಬಾ ಒಂದು ಸ್ವಲ್ಪ ಸಿಟ್ ಮಾಡಿಕೊಂಡು ಹೇಳ್ತಾರೆ, ಇನ್ಮೇಲಿಂದ ಯಾರ್ಯಾರೆಲ್ಲ ಮನೆಯ ಒಂದು ಚಿಂತೆಗಳು ಅಥವಾ ಮನೆಯ ಒಂದು ಸಮಸ್ಯೆಗಳು, ನಾವು ಮನೆ ಬಿಟ್ಟು ಹೋಗ್ಬಿಡ್ತೀನಿ, ಇಲ್ಲಿನ ಪರಿಸ್ಥಿತಿಗೆ ಹೊಂದ್ಕೊಳ್ಳೋಕೆ ಆಗ್ತಾ ಇಲ್ಲ ನಮಗೆ ಅನ್ನೋರು ಯಾರಾದರೂ ಇದ್ನಪ್ಪ ಅಂತಂದರೆ ದಯವಿಟ್ಟು ಹೋಗ್ಬಿಡಿ ಇಲ್ಲಿಂದ. ಬಿಗ್ ಬಾಸ್ ಮನೆಯ ಒಂದು ಬಾಗಿಲನ್ನು ತೆರೆಸ್ತಾರೆ. ಈಗ ನೋಡ್ಬೇಕ್ರಿ ಒಬ್ಬೊಬ್ಬರ ಮುಖಾನ ಶಿವ ಶಿವ ಶಿವ. ಸುಧೀರ್ ಅವರು ಸಹಿತ ನಾನು ಹೋಗಂಗಿಲ್ಲಣ್ಣ, ಇನ್ಮೇಲಿಂದ ಆಟ ಆಡ್ತೀನಿ ಅಂತೇಳಿ ಹೇಳ್ತಾರೆ. ಮನೆ ಒಳಗಡೆ ಇದ್ದುಕೊಂಡು ನೀವೆಲ್ಲ ಏನು ಮಾಡ್ತಾ ಇದ್ದೀರಿ? ಒಬ್ಬ ಆಡಿಯನ್ಸು ನಿಮ್ಮನ್ನು ಮನೆಯಲ್ಲಿ ಉಳಿಸ್ಕೋಬೇಕಂತಂದರೆ ನಿಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟ್ ಆದರೆ ಏನೇನು? ಆಡಿಯನ್ಸ್ಗಳು ನಿಮಗೆಲ್ಲ ಓಟು ಯಾವ ಒಂದು ಕಾರಣಕ್ಕೋಸ್ಕರ ಆಗಬೇಕು ಅಂತ ನೀವು ಯಾವತ್ತಾದರೂ ಊಹೆ ಮಾಡ್ಕೊಂಡಿದ್ದೀರಾ? ನೀವೆಲ್ಲ ಸೇಫ್ ಗೇಮ್ ಆಡ್ತಾ ಇದ್ದೀರಿ. ಮೈ ಚಳಿಬಿಟ್ಟು ಬಿಗ್ ಬಾಸ್ ಗೇಮ್ನ ನೀವೆಲ್ಲ ಯಾರೂ ಆಡ್ತಾನೇ ಇಲ್ಲ ಇಲ್ಲಿ. ನಿಮ್ಮ ಟ್ಯಾಲೆಂಟ್ ಏನಿದೆ ಅನ್ನೋದು ಜನರಿಗೆ ತೋರಿಸ್ತಾನೇ ಇಲ್ಲ ನೀವು. ಎಲ್ಲೋಯ್ತು ಆ ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಹವ್ಯಾಸಗಳು? ಹಾಗೆ ಹಿಂಗೆ ಅಂತೇಳಿ ಕ್ಯಾಕರ್ಸಿ ತುಪ್ಪುಕ್ ಅಂತ ಹೋಗಿದ್ರು ಸುದೀಪ್ ಸರ್ ಅವರು. ಒಬ್ಬೊಬ್ಬರ ಮುಖ ನೋಡಬೇಕಿತ್ತು ನೀವು ಅವಾಗ. ಹಿಂಗತ್ತಿಂದ ಮಂಗನಂಗಾಗಿತ್ತು ಎಲ್ಲರದು. ಬೇಕಿತ್ತು ಈ ಒಂದು ಕ್ಲಾಸು ಆ ಒಂದು ಜನರಿಗೆ ಒಳ್ಳೆಯ LKG ಮಕ್ಕಳಿಗೆ ಪಾಠ ಮಾಡೋ ರೀತಿ ಮಾಡಿದ್ರು ನಿನ್ನೆ ಒಂದು ಎಪಿಸೋಡಲ್ಲಿ. ಎಲ್ಲರಿಗೂ ಸತತವಾಗಿ 1-1.5 ತಾಸು ತನಕ ಬರೀ ಮೋಟಿವೇಶನ್ ಸ್ಪೀಚ್ ಕೇಳೋದೇ ಆಗೋಯ್ತು ನಮ್ಗಳ ಪರಿಸ್ಥಿತಿ. ನೀವು ಹಂಗೆ, ನೀವು ಹಿಂಗೆ, ನೀವು ಅವ್ರಂಗೆ ಇವ್ರಿಂಗೆ, ಬರೀ ಇದೇ ಆಗೋಯ್ತು ಎಪಿಸೋಡ್ ಪೂರ್ತಿ. ಈ ಒಂದು ಪಂಚಾಯತಿಯಲ್ಲಿ ಚರ್ಚೆ ಆಗಬೇಕಿದ್ದ ವಿಷಯಗಳ ಬಗ್ಗೆ ಏನೇನೂ ಚರ್ಚೆನೇ ಆಗಲಿಲ್ಲ. ಸೊ ನೋಡೋಣ ಇನ್ನು ಮುಂದಾದರೂ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಇಂದು ಸುದೀಪ್ ಸರ್ ಒಂದು ಎಚ್ಚರಿಕೆಯನ್ನು ಮನಸ್ಸಿಗೆ ತಗೊಂಡು ಯಾರೆಲ್ಲ ತಮ್ಮ ಒಂದು ಆಟದ ವೈಖರಿಯನ್ನು ಚೇಂಜ್ ಮಾಡ್ಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅದ ನಂತರ ಅಶ್ವಿನಿ ಗೌಡ ಅವರು ಮತ್ತು ರಕ್ಷಿತಾ ಶೆಟ್ಟಿ ಅವರು ಸೇವ್ ಆಗ್ತಾರೆ. ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದ ಹೊರಗಡೆ ಬರ್ತಾರೆ. ಸೊ ಹಾಗಾಗಿ ಇದಾಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.